बीते जिला प्रभारी मंत्री के कार्यालय के सम्मुख ठगी पीड़ित जमाकर्ता परिवार टीपीजेपी अपनी मांगों को लेकर धरने पर बैठे हैं। आज धरने टीपीजेपी के राज्य अध्यक्ष और दक्षिण भारत के प्रभारी अप्पा साहब एम बुगादे भी शामिल हुए और अपनी मांगों को पूरा करने पर जोर देते हुए सरकार पर दबाव बनाया। इस मौके पर जिला अध्यक्ष सहित अन्य आदि उपस्थित थे। कैमरामैन पुपुराज का कवरेज। ನಾವಿವತ್ತು ಇಲ್ಲಿ ಒಂದು ಇದು ಸತ್ಯಾಗ್ರಹ ಹಮ್ಮಿಕೊಂಡಿದ್ದೀವಿ। ಸೆಪ್ಟೆಂಬರ್ 1ರಿಂದ ಇವತ್ತಿನವರೆಗೂ 10 ದಿವಸ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೀವಿ। ಯಾಕಂತಂದರೆ ಸುಮಾರು ಕಂಪನಿಗಳಲ್ಲಿ ನಾವು ಹಣ ತೊಡಗಿಸಿದ್ದೀವಿ। PICL ಇಂಡಿಯಾ ಲಿಮಿಟೆಡು, ಗರಿಮಾ, ಸಮೃದ್ಧಿ ಜೀವನ, ಆಮೇಲೆ ಸಾಯಿ ಪ್ರಸಾದ್, ಗುರುಟೆಕ್, ಈ ಸ್ಟೋರ್ ಇಂಡಿಯಾ ಸುಮಾರು ಕಂಪನಿಗಳು ಕರ್ನಾಟಕಕ್ಕೆ ಬಂದು ದುಡ್ಡು ಹಾಕೊಂಡು ಹೋಗಿದ್ದಾವೆ। ಈ ಎಲ್ಲ ಕಂಪನಿಗಳಿಂದ ದುಡ್ಡು ಹೊರಗೆ ತೆಗಿಬೇಕಂತಂದರೆ ಬಡ್ಸಕ್ಕೆ ಕಾನೂನು ಮುಖಾಂತರ ಸಾಧ್ಯ ಇದೆ ಅಂತೇಳಿ 19ನೇ ಇಸ್ವಿಯಲ್ಲಿ 31 ಜುಲೈ 2019ರಂದು ಲೋಕಸಭೆಯಲ್ಲಿ ಒಂದು ಕಾನೂನಾಗಿದೆ, ಬರ್ಡ್ಸ್ ಆಕ್ಟ್ 2019। ಅದೇ ಕಾನೂನು ಮುಖಾಂತರ ನಾವು ದುಡ್ಡು ಕೊಡಬೇಕಂತ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ। ಈಗಾಗಲೇ ಜಿಲ್ಲಾಧಿಕಾರಿ ಆಫೀಸಲ್ಲಿ ನಾವು ದಾಖಲೆಗಳು ಸಬ್ಮಿಟ್ ಮಾಡಿದ್ದೀವಿ। ಎಲ್ಲ ಗ್ರಾಹಕರು ದಾಖಲೆ ಸಬ್ಮಿಟ್ ಮಾಡಿದ ನಂತರ 180 ದಿವಸದಲ್ಲಿ ಹಣ ತಿರುಗಿಸಬೇಕಂತ ಕಾನೂನು ಇರುತ್ತದೆ। ಆದರೆ ನಮ್ಮ ಸರ್ಕಾರ ಮಾತ್ರ ಯಾವುದೇ ಧೋರಣೆ ತೋರದೆ ಮೌನವಾಗಿದೆ। ಇದು ಸರ್ಕಾರದಕ್ಕೆ ಶೋಭೆ ತರಲ್ಲ ಅಂತ ಅಂದ್ಕೊಂಡಿದ್ದೀನಿ। ಯಾಕಂತಂದರೆ ಇಲ್ಲೆಲ್ಲ ತುಂಬಿರುವಂಥ ಗ್ರಾಹಕರು ಯಾವ ರೀತಿ ಇದ್ದಾರೆ ಅಂದರೆ ಕೂಲಿ ಕಾರ್ಮಿಕರಿದ್ದಾರೆ, ಬಡವರಿದ್ದಾರೆ, ಇಂಥವ್ರು ನ್ಯಾಯ ಕೊಡೋರು ಯಾರೂ ಇಲ್ಲ। ನಮ್ಮ ಸರ್ಕಾರ ಮೌನವಾಗಿದೆ। ಕೇಂದ್ರ ಸರ್ಕಾರ ಮತ್ತು ನಮ್ಮ ಸರ್ಕಾರ ಕಣ್ತೆರೆದು ಈ ದಾಖಲೆಗಳನ್ನು ಪರಿಶೀಲಿಸಿ ಅವರಿಗೆ ಹಣ ಕೊಡಬೇಕು। ಇಲ್ಲವಾದ ಪರಿಸ್ಥಿತಿಯಲ್ಲಿ ನಾವು ಉಗ್ರವಾದ ಹೋರಾಟ ಮಾಡಿ ಸರ್ಕಾರದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಕಣ್ಣು ತರಿಸಬೇಕಾಗುತ್ತೆ। ನಮ್ಮ ಸಂಖ್ಯೆ ಕರ್ನಾಟಕದಲ್ಲಿ ಇರುವಂಥದ್ದು ನಮ್ಮ ಸಂಖ್ಯೆ ಎಷ್ಟಿದೆ ಅಂತಂದರೆ ಸುಮಾರು 2.5 ಕೋಟಿ ಜನ ಇದ್ದಾರೆ। ಕರ್ನಾಟಕದಲ್ಲಿ ನಮಗೆ ಬರುವಂಥ ಹಣ ಅಂತಂದರೆ ಪ್ರತಿಯೊಂದು ಗ್ರಾಹಕರದ ಲೆಕ್ಕ ಹಾಕಿ ನೋಡಿದರೆ ಸುಮಾರು 40,000ರಿಂದ 50,000 ಕೋಟಿ ಇದೆ। ಈ ಎಲ್ಲ ಹಣನೂ ಸರ್ಕಾರ ತಿರುಗಿಸಬೇಕು। ಸರ್ಕಾರ ತಮ್ಮ ಖಜಾನೆಯಿಂದ ಕೊಡಬೇಕಾಗಿಲ್ಲ। ನಮ್ಮ ಕಂಪನಿಗಳು ಅಷ್ಟೊಂದು ಆಸ್ತಿ ಮಾಡಿ ಇಟ್ಟಿದ್ದಾರೆ, ಅವರ ಅಕೌಂಟ್ನ ಸೀಸ್ ಮಾಡಿದ್ದಾರೆ। ಸರ್ಕಾರ ವಶದಲ್ಲಿದೆ ನಮ್ಮ ಕಂಪನಿಗಳ ಆಸ್ತಿ, ಆ ಆಸ್ತಿನ ಮಾರಾಟ ಮಾಡಿ ಗ್ರಾಹಕರ ಹಣ ತಿರುಗಿಸಬೇಕು। ಇಲ್ಲ ಅಂತಂದರೆ ಸರ್ಕಾರಕ್ಕೆ ನಾವು ಎದುರು ಬಿದ್ದು ಎಲ್ಲಿ ಬೇಕಲ್ಲಿ ಹೋರಾಟ ಮಾಡಬೇಕಾಗತ್ತೆ, ರಸ್ತೆ ರೋಕು ಎಲ್ಲ ಮಾಡಬೇಕಾಗತ್ತೆ। ಮುಂದಿನ ಹಂತದಲ್ಲಿ ನಾವು ಯಾವ ರೀತಿ ಮುಂದೆ ಇಳಿತೇವೆ ಅಂತ ಗೊತ್ತಿಲ್ಲ, ಯಾಕಂತಂದರೆ ನಮಗೆ ಅನ್ಯಾಯ ಆಗಿದೆ।